ದೇವರಿಗೆ ಸ್ತೋತ್ರವಾಗಲಿ. ಕಳೆದ ವಾರ 2 ವಾರ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀವಲ್ವಾ? ನೆನಪಿದೆಯಾ? ಯಾವುದರ ಕುರಿತು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ? ಚೀಟಿ ಹಾಕೋದು, ಆಯ್ಕೆ ಮಾಡುವಂತ ವಿಚಾರ. ಆಯ್ಕೆ ಮಾಡೋದು, ಒಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಯಾವುದ್ರ ಮುಖಾಂತರ ಆಯ್ಕೆ ಮಾಡಬೇಕು? ದುಡ್ಡಿನಿಂದ ಅಲ್ಲ, ಅಂತಸ್ತಿನಿಂದ ಅಲ್ಲ, ಒಂದು ಚೀಟಿ ಹಾಕೋದ್ರ ಮೂಲಕ ನಾವು ಆಯ್ಕೆಯನ್ನು ಮಾಡಬೇಕೆಂಬುದಾಗಿ ಧ್ಯಾನ ಮಾಡ್ಕೊಂಡು ಬಂದಿದ್ವಿ. ಈ ಭಾನುವಾರ ಮಾನ್ಯವಾದದ್ದು ಯಾವುದು, ಅಮೂಲ್ಯವಾದದ್ದು ಯಾವುದು, ಬೆಳೆಯುಳ್ಳದ್ದು ಯಾವುದು, ಶ್ರೇಷ್ಠವಾದದ್ದು ಯಾವುದು, ಇದೆಲ್ಲ 3 ಪದಗಳಿಗೆ ಬರ್ತದೆ. ಯಾವುದು? ಅಮೂಲ್ಯವಾದದ್ದು ಯಾವುದು, ಶ್ರೇಷ್ಠವಾದದ್ದು ಯಾವುದು, ಬೆಳೆಯುಳ್ಳದ್ದು ಯಾವುದು, ಅಮೂಲ್ಯವಾದದ್ದು ಯಾವುದು. ಅದನ್ನ ಇವತ್ತು ನಾವೇನ್ ಮಾಡೋಣ? ಧ್ಯಾನ ಮಾಡೋಕ್ಕೆ ನಾವು ಹೋಗೋಣ. ಹಲ್ಲೆಲೂಯಾ. ಬರ್ಕೊಳ್ಳಿ. 1 ಪೇತ್ರ 1:7 ಅಮೂಲ್ಯವಾದದ್ದು ಯಾವುದು ಎಂಬುದಾಗಿ 1 ಪೇತ್ರ 1:7 ಬರೆಯಲ್ಪಟ್ಟಿದೆ. ನೋಡಿ, ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಮಾನ್ಯವಾದದ್ದು ತುಂಬಾ ಇದೆ. ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಗಿಂತ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನಾನು ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆನ ಕೇಳ್ತೇನೆ. ಅಮೂಲ್ಯವಾದದ್ದು ಪ್ರಪಂಚದಲ್ಲಿ ಯಾವುದು, ಮಾನ್ಯವಾದದ್ದು, ಶ್ರೇಷ್ಠವಾದದ್ದು ಯಾವುದು, ಬೆಳೆಯುಳ್ಳದ್ದು ಯಾವುದು ಎಂಬುದಾಗಿ ಕೇಳುವಾಗ ಒಬ್ಬೊಬ್ರು ಒಂದೊಂದು ತರ ಹೇಳ್ತೀರ. ಕಾರು ಬೆಳೆಯುಳ್ಳದ್ದು, ಬಂಗಾರ ಆಸ್ತಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ತಮ್ಮಷ್ಟಿಗೆ ತಾವೇ ಏನೇನೋ ಹೇಳ್ಬೋದಲ್ವಾ? ನಿಮಗೆ ಶ್ರೇಷ್ಠವಾದದ್ದು ಯಾವುದು, ಅಮೂಲ್ಯವಾದದ್ದು ಯಾವುದು, ಮಾನ್ಯವಾದದ್ದು ಯಾವುದು ಎಂಬುದಾಗಿ ಕೇಳುವಾಗ ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಅದು ಏನೇ ಮಾನ್ಯವಾದರೂ ಕೂಡ, ನಮ್ಮ ಕಣ್ಣಿಗೆ ಶ್ರೇಷ್ಠವಾದ ಕಾರ್ಯ ಯಾವುದೇ ಇದ್ರೂ ಕೂಡ, ಆಸ್ತಿ ಆಗಿರಬಹುದು, ಕಾರ್ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಮತ್ತು ಮನೆ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಹಣವಾಗಿರ್ಬೋದು, ಏನೇ ಆಗಿರ್ಬೋದು, ಬಂಗಾರವಾಗಿರ್ಬೋದು, ಚಿನ್ನವಾಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಮಾನ್ಯವಾದದ್ದು, ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು ಯಾವುದೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೇ ಮಾನ್ಯವಾದದ್ದು, ಅದೇ ಶ್ರೇಷ್ಠವಾದದ್ದು, ಅದೇ ಬೆಳೆ ಉಳ್ಳದ್ದು. ಅದಕ್ಕಿಂತ ಬೇರೆ ಯಾವುದು ಇಲ್ಲ. ಒಂದು ಬೇರೆ ಇರ್ಬೋದು ಪ್ರಪಂಚದಲ್ಲಿ, ಇದು ಎಲ್ಲಾ ಬೆಳೆ ಉಳ್ಳದಾಗಿರ್ಬೋದು, ಆದರೆ ದೇವರ ವಾಕ್ಯದ ಮುಂದೆ ಯಾವುದು ಕಡಿಮೆನೆ. ಅದರಲ್ಲಿ ಒಂದು ಯಾವುದಂತ ಹೇಳಿದ್ರೆ 1 ಪೇತ್ರ 1:7 ಅಮೂಲ್ಯವಾದದ್ದು ನಂಬಿಕೆ. ನೀವು ಇಟ್ಟುಕೊಂಡಿರುವಂತ ನಂಬಿಕೆಯು ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ. ನಮಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಆತನು ಸತ್ತು ಉಳಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದನು ಎಂಬುದಾಗಿ ನೀವು ನಂಬುತ್ತೇವೆ. ಜೆರೆಮಿಯ ಆಟ ಆಡೋದು ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ಹೊರಗೋಗಿ ಆಟ ಆಡ್ಬಿಡಿ. ಇದು ಆಟ ಆಡುವ ಸಮಯ ಅಲ್ಲ. ಅವನು ಆಟ ಆಡಿದ್ರೆ ಅವ್ನು ಆಟ ಆಡ್ಲಿಕ್ಕೆ ಬಿಡ್ರಿ, ನೀವು ಆಟ ಆಡ್ಬೇಡಿ. ದೊಡ್ಡವರು, ನೀವು ಸಣ್ಣವರ, ನೀವು ಅವನು ಬಿಸಾಕ್ತಾನೆ ಬಿಡ್ರಿ. ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾದ ಕಾರಣ ನಾವು ಮಾನ್ಯವಾದವರು, ನಾವು ಶ್ರೇಷ್ಠವಾದವರು, ನಾವು ಅಮೂಲ್ಯವಾದವರು. ನಮ್ಮ ನಂಬಿಕೆ ಅಮೂಲ್ಯವಾದದ್ದು. ನಾನು ಹೇಳ್ತಾ ಇಲ್ಲ, ನಿಮ್ಮ ಕೈಯಲ್ಲಿರುವಂತಹ ಸತ್ಯವೇದ ಹೇಳ್ತಾ ಇದೆ. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ರಿ, ಹೋದ್ರಿ. ಬಂಗಾರಕ್ಕಿಂತಲೂ, ಬೆಂಕಿಯ ಶೋಧಿಸುವ ಚಿನ್ನ, ಬೆಳ್ಳಿ, ರತ್ನಕ್ಕಿಂತಲೂ ನಿಮ್ಮ ನಂಬಿಕೆ ಯಾವುದು? ಅಮೂಲ್ಯವಾದದ್ದು. ಅಮೂಲ್ಯವಾದದ್ದು ಇನ್ನೊಂದು ಪದ ಶ್ರೇಷ್ಠವಾದದ್ದು, ಇನ್ನೊಂದು ಪದ ಮಾನ್ಯವಾದದ್ದು, ಇನ್ನೊಂದು ಪದ ಬೆಳೆಯುಳ್ಳದ್ದು. ಬೆಳೆ ಒಂದೊಂದಕ್ಕೂ, ಪ್ರಪಂಚದಲ್ಲಿ ಒಂದೊಂದಕ್ಕೂ ಬೆಲೆ ಇದೆ. ಕಾರು ತಗೊಂಡ್ರು ಒಂದು ಬೆಲೆ ಇದೆ, ಆಸ್ತಿ ತಗೊಂಡ್ರು ಒಂದು ಬೆಲೆ ಇದೆ, ಇಟ್ಟಿಗೆ ತಗೊಂಡ್ರು ಒಂದು ಬೆಲೆ ಇದೆ, ಡೋರ್ ತಗೊಂಡ್ರು ಒಂದು ಬೆಲೆ ಇದೆ. ಹಾಗೆ ನಮ್ಮ ನಂಬಿಕೆಗೆ ಒಂದು ಬೆಲೆ ಇದೆ. ಒಂದು ಅಮೂಲ್ಯವಾದದ್ದು ಯಾವುದು? ಯೇಸುವಿನ ಮೇಲೆ ನಂಬಿಕೆ ಇಡುವಂಥದ್ದು. ಬರ್ಕೊಂಡ್ರ? ಮಾನ್ಯವಾದದ್ದು ನಮ್ಮ ನಂಬಿಕೆ. ಎರಡನೇದಾಗಿ 1 ಪೇತ್ರ 2:4 ಒಬ್ರು ಹೋದ್ರಿ, ಇನ್ನೊಬ್ರು ಯೆಶಾಯ 28:16 ಒಬ್ರು ಹೋದ್ರಿ,
ಇನ್ನೊಬ್ರು ಪ್ರಕಟಣೆ 21:11 ಓದಿ. ಆ ಕಲ್ಲನ್ನು ಮನುಷ್ಯನಿಗೆ ಹಾಕಿಸಿದರು, ದೇವರು ಅದನ್ನು ಕಾಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಯಾವುದು ಮಾನ್ಯವಾಗಿ ಎನಿಸಿದನು? ಕಾಯಲ್ಪಟ್ಟದ್ದು ಮಾನ್ಯವಾದದ್ದು. ಅದೇ ಏನು ಆಯಲ್ಪಟ್ಟಿದನು? ಕಳ್ಳು. ಒಂದು ಕಲ್ಲು ಕೂಡ ಅದು ಮಾನ್ಯವಾಗಿದೆ. ಒಂದು ಕಲ್ಲುಗಳು ಕೂಡ ಅದು ಶ್ರೇಷ್ಠವಾದದ್ದು, ಅದು ಗೌರವವುಳ್ಳದ್ದು, ಅದು ಬೆಳೆ ಉಳ್ಳದ್ದು. ಮಾನ್ಯವಾಗಿದ್ದುದು ಯಾವುದಂದ್ರೆ ಕಲ್ಲು. ಆ ಕಲ್ಲು ಯಾವುದು? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 28:6, ಪ್ರಕಟಣೆ 21:11. 1 ಪೇತ್ರ 2 ಅಧ್ಯಾಯ 5ನೇ ವಚನ ಮತ್ತು 6ನೇ ವಚನ ಮತ್ತು 7ನೇ ವಚನ. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲದವರ ಹೆಸರುಗಳು ಬರೆದಿದ್ದವು. 21:11, ಪ್ರಕಟಣೆ 21:11. ದೇವರ ಆತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪಟ್ಟಣದ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾರವು ಪಟ್ಟಣದ ಪ್ರಕಾಶವು, ಪ್ರಕಾರವೂ ಅಲ್ಲ, ಪಟ್ಟಣದ ಪ್ರಕಾಶವು. ಏನು ನಿಮ್ಗೆ ಅರ್ಜೆಂಟ್ ಇದೆಯಾ? ಅವಸರ ಇದೆಯಾ? ನಿಧಾನವಾಗಿ ಓದ್ರಿ ವಾಕ್ಯವನ್ನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನ. ಆ ಕಲ್ಲು ಯಾರಂತ ಹೇಳಿದ್ರೆ ಯೇಸು ಕ್ರಿಸ್ತನು. ಬೇಡ ಎಂಬುದಾಗಿ ಬಿಟ್ಟ ಮೂಳೆಗಳೇ ಏನಾಯ್ತು? ಯೆಶಾಯ 28:16. ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಸಿಯೋನಿನಲ್ಲಿ ಸ್ಥಿರವಾದ ಅಸ್ತಿವಾರವನ್ನಾಗಿ ಇಡುತ್ತೇನೆ. ನೋಡ್ರಿ, ಮಾನ್ಯವಾದದ್ದು, ಶ್ರೇಷ್ಠವಾದದ್ದು. ಇವತ್ತು ನಾನು ಮಾತನಾಡಬೇಕಾದ ವಿಚಾರ ಮಾನ್ಯವಾದದ್ದು, ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಬೆಳೆಯುಳ್ಳದ್ದು. ಇದೆಲ್ಲ ಮೂರು ಒಂದೇನೆ. ಮೂರು ಒಂದೇನೆ. ಈ 4 ಪದಗಳು ಒಂದೇನೆ. ನೋಡ್ರಿ, ಯೇಸು ಕ್ರಿಸ್ತನು ಆ ಮೂಳೆಗಲ್ಲಾಗಿದ್ದಾನೆ. ಆ ಪಟ್ಟಣಕ್ಕೆ ಒಂದು ಮೂಳೆಗಲ್ಲಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ಇಟ್ಟಿದ್ದಾರೆ. ಯೇಸು ಕ್ರಿಸ್ತನು ಮಾನ್ಯವಾದದ್ದು. ಯೇಸು ಕ್ರಿಸ್ತನೇ ಶ್ರೇಷ್ಠವಾದರು. ಈ ಭೂಮಿಯಲ್ಲಿ ಯಾರ್ಯಾರೋ ಅಮೂಲ್ಯವಾದವರು, ಶ್ರೇಷ್ಠವಾದವರು, ಬಂಗಾರದ ಮನುಷ್ಯ ಅಂತ ಹೆಸರಿಡ್ತಾರೆ, ಶ್ರೇಷ್ಠನು ಎಂಬುದಾಗಿ ಹೆಸರಿಡ್ತಾರೆ. ಮನುಷ್ಯನಿಗೆ ಬಂಗಾರದ ಮನುಷ್ಯ ಅಂತ ಹೆಸರಿಡ್ತಾನೆ, ಅವನು ಬಂಗಾರನೇ ಇರಲ್ಲ. ಬಂಗಾರಪ್ಪ ಎಂತ ಹೆಸರಿಡ್ತೀವಿ, ಕೆಲವರೆಲ್ಲ ಇಟ್ಟಿರ್ತಾರಲ್ವ. ಗೋಲ್ಡ್, ಚಿನ್ನ, ನಾವು ಹೆಸರಿಡ್ತೀವಿ. ಬಂಗಾರಿ, ಚಿನ್ನ, ಬಂಗಾರಿ, ಮುದ್ದು ಬಂಗಾರಿ ಅಂತ ಕರಿತೀವಿ. ಅವನು ನೋಡಿದ್ರೆ ಮನುಷ್ಯರಿಗೆ, ಮಕ್ಕಳಿಗೆ ಪ್ರಾಧಾನ್ಯತೆಯನ್ನ, ಶ್ರೇಷ್ಠವಾದ ಹೆಸರುಗಳನ್ನು ಇಟ್ಟು ಕರಿತೇವೆ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಯೇಸುವಿಗೆ ಮಾತ್ರ ಮಾನ್ಯತೆ, ಯೇಸುವಿಗೆ ಮಾತ್ರ ಶ್ರೇಷ್ಠತೆ, ಯೇಸುವಿಗೆ ಮಾತ್ರ ಅಮೂಲ್ಯವಾದವನು, ಯೇಸು ಮಾತ್ರ ಮಾನ್ಯವುಳ್ಳ ಕಲ್ಲುಗಳಾಗಿ ಆತನು ಏನ್ ಮಾಡಿದ್ದಾನೆ? ಇದ್ದಾನೆ. ಹಲ್ಲೆಲೂಯಾ. ಒಂದನೇದಾಗಿ ಅಮೂಲ್ಯವಾದದ್ದು ನಮ್ಮ ನಂಬಿಕೆ. ಎರಡನೇದಾಗಿ ಮಾನ್ಯವಾಗಿರುವ ಯೇಸು ಕ್ರಿಸ್ತನೆಂಬ ಕಲ್ಲು. ಆ ಕಲ್ಲುಗಳು ಬೇಡವೆಂದು ಬಿಟ್ಟ ಕಲ್ಲೇ ಮೂಳೆಗಲ್ಲಾಯಿತು. ಯೇಸು ಸ್ವಾಮಿಯನ್ನೇ ಬೇಡ ಎಂಬುದಾಗಿ ತೊರೆದು ಬಿಟ್ಟರು, ಯೇಸುವನ್ನ ಸಾಯಿಸಿ ಬಿಟ್ಟರು. ಅದೇ ಇವತ್ತೇನಾಗಿದೆ? ಮೂಳೆಗಲ್ಲಾಗಿ ಪ್ರಪಂಚಾದ್ಯಂತ ಏನಾಗಿದೆ? ಸುತ್ತುತ್ತಾ ಇದೆ ಯೇಸು ಸ್ವಾಮಿಯಿಂದ ನಾನು. ಮೂರನೇದಾಗಿ 1 ಪೇತ್ರ 3:4, ಒಳ ಗುಣದ ಶೃಂಗಾರವೇ ಬೆಳೆಯುಳ್ಳದ್ದು. ಬರ್ಕೊಳ್ಳಿ, ಒಳ ಗುಣದ ಶೃಂಗಾರವೇ ಬೆಳೆಯುಳ್ಳದ್ದು. ಜಡೆ ಎಳೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗುವುದು. ಹೋದ್ರಿ. ಸಾತ್ವಿಕತ್ವ, ಶಾಂತ ಮನಸ್ಸು ಎಂಬ ಒಳಗಿನ ಔಷಧವೇ ನಿಮ್ಮ ಅಲಂಕಾರವಾಗಿರಲಿ. ನೋಡ್ರಿ, ನಿಮ್ಗೆ ಅರ್ಥ ಆಯ್ತಾ ಇದು?
ಏನರ್ಥ ಇದೆ? ಜಡೆ ಹಿಡಿದುಕೊಳ್ಳೋದು, ಚಿನ್ನ ಒಡವೆ ಹಾಕೊಳ್ಳೋದು. ಜಡೆ ಇಷ್ಟು ಉದ್ದ ಜಡೆ ಇರ್ತಲ್ವಾ, ಆ ಜಡೆಗೆ ಕವರಿಂಗ್ ನೆಕ್ಲೆಸ್ ಹಾಕಿರ್ತಾರೆ ನೋಡಿಲ್ವಾ? ಮದುವೆಗಳೆಲ್ಲ ನೋಡ್ರಿ, ಈ ಜಡೆ ಇಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಚೈನ್ ಹಾಕಿರ್ತಾರೆ. ಇಲ್ಲಿಂದ ಇಲ್ಲಿಗೆ ಹಾಕೋದು, ಕಿವಿಯಿಂದ ಮೂಗಿಗೆ, ಮೂಗಿಂದ ಕಿವಿಗೆ ಬಂಗಾರ ಹಾಕಿರ್ತಾರೆ ಚೈನ್. ನೋಡಿಲ್ವಾ ನೀವು? ಅಂಥವ್ರು ನೋಡಿಲ್ವಾ? ನೋಡಿಲ್ಲ, ನೀವು ನೋಡಿರಲ್ಲ? ಇಲ್ಲಿ ಮೂಗಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಎರಡೆರಡು ಚೈನ್ ಹಾಕಿರ್ತಾರೆ. ಮದುವೆಗಳೆಲ್ಲ ನೋಡ್ರಿ, ಈ ಕೆಲವೊಂದು ಮಹಾರಾಷ್ಟ್ರ ಕಡೆ ಎಲ್ಲ ಇರ್ತಾರೆ, ಲಂಬಾಣೀಸು ಅವರು ಇವರೆಲ್ಲ ಇರ್ತಾರಲ್ಲ, ಕೆಲವೊಂದು ಜನರು ಹಾಕೊಂಡಿರ್ತಾರೆ. ಒಂದು ಕಿವಿ ಚುಚ್ಚಕ್ಕೆ ನಾವು ಆಡ್ತೀವಿ, ಅವ್ರು ಮೂರು ಇಲ್ಲೊಂದು 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 ಮೂರು ಕಿವಿ ಚುಚ್ಚಿರ್ತಾರೆ. ನೋಡಿದ್ರ? ದೇವರ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ ಅಂದ್ರೆ, ಅದೇ ರೀತಿಯಾಗಿ ಸ್ತ್ರೀಯರೇ, 2ನೇ ವಚನದಲ್ಲಿ ನೋಡ್ತೇವೆ, ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನ ಅವರು ನೋಡಿ ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಅಣಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗುಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು, ದೇವರ ದೃಷ್ಟಿಗೆ ಬಹು ಅಮೂಲ್ಯವಾದದ್ದು, ದೇವರ ಸೃಷ್ಟಿಗೆ ಇದು ಒಳಗುಣ. ಕೆಲವರು ವಸ್ತ್ರವನ್ನು ಹಾಕೊಂಡಿರ್ತಾರೆ, ಬಂಗಾರದ ಮನುಷ್ಯರ ತರ ವೈಟ್ ಅಂಡ್ ಹಾಕೊಂಡಿರ್ತಾರೆ, ಒಳಗಡೆ ನೋಡಿದ್ರೆ ಉಳಕ್ಕಿರ್ತದೆ. ಹೊರಗುಣ, ನಮ್ಮ ಮನುಷ್ಯನಲ್ಲಿ ಒಳಗುಣ ಹೊರಗುಣ ಎರಡು ಗುಣ ಇದೆ. ದೇವರಿಗೆ ಬೆಳೆ ಉಳ್ಳದ್ದು ಮಾನ್ಯವಾದದ್ದು ಯಾವುದಂತ ಹೇಳಿದ್ರೆ ಒಳಗುಣ. ಒಳಗುಣ ಒಳ್ಳೆ ನಡತೆ ಗುಣ. ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಫೋನ್ ಮಾಡಿ ಕೇಳ್ತಾರೆ, ಅವ್ರಂಗೆ ಇವರಂಗೆ ಅವರಂಗೆ. ಈ ಮದುವೆಗಳಿಗೆ ಫೋನ್ ಮಾಡಿ ಕೇಳ್ತಾರಲ್ವಾ, ನೀವು ಒಂದು ಹುಡುಗಿನ ಬೇಗನೆ ಮದುವೆ ಮಾಡ್ಕೊಂಡು ಬಂದ್ಬಿಡ್ತೀರಾ, ಏನ್ ಮಾಡ್ತೀರಾ? ಫೋನ್ ಮಾಡಿ ಅವರಿಗೆ ಸಂಬಂಧಪಟ್ಟವರಿಗೆ ಏನ್ ಮಾಡ್ತೀರಾ? ಫೋನನ್ನ ಮಾಡ್ತಾರೆ. ನನಗೆ ಕೂಡ ಕೆಲವರು ನೆನ್ನೆ ಮೊನ್ನೆಲ್ಲ ಫೋನ್ ಮಾಡಿದ್ರು, ಇಂಥವ್ರ ಬಗ್ಗೆ ವಿಚಾರಣೆ ಮಾಡಿದ್ರು. ಚರ್ಚ್ ಬಗ್ಗೆ ಇದ್ರೆ ನನ್ನ ಹತ್ರ ಕೇಳ್ತಾರೆ, ಈ ಚರ್ಚಿಗೆ ಹೋಗ್ತಾ ಇದ್ದೀವಂತ ನೀವು ಯಾರಿಗೆ ಏನಾದ್ರು ಹೇಳಿದ್ರೆ ನನಗೆ ತಕ್ಷಣ ಫೋನ್ ಬರ್ತದೆ. ಅಲ್ಲದಯ್ಯ, ನೀವು ಹಿಂದೂಗಳಲ್ಲಿ ಮದುವೆ ಆದ್ರೆ ನನಗೆ ಫೋನ್ ಬರಲ್ಲ. ಕ್ರೈಸ್ತರ ಬಳಿಗೆ ನೀವು ನಿಮ್ಮ ಬಯೋಡಾಟಾ ಕೊಟ್ರೆ ಅವ್ರೇನ್ ಮಾಡ್ತಾರೆ? ನನಗೆ ಫೋನ್ ಮಾಡ್ತಾರೆ. ಅಂದ್ರೆ ನಮಗೆ ಸಂಬಂಧಪಟ್ಟಂತ ವಿಚಾರಗಳಿದ್ರೆ ಮಾತ್ರ ನನಗೆ ಫೋನ್ ಬರುತ್ತೆ. ಫೋನ್ ಮಾಡಿ ಕೇಳ್ತಾರೆ, ಗುಣ ಹೆಂಗೆ, ಅವ್ರ ಆಸ್ತಿ ಹೆಂಗಿದೆ, ಅವ್ರ ಅಂತಸ್ತು ಹೆಂಗಿದೆ, ಅವ್ರ ಶ್ರೀಮಂತರ, ಅವ್ರಿಗೆ ಏನಿದೆ ಎಂಬುದಾಗಿ ಕೇಳ್ತಾರ. ಒಳ ಗುಣವನ್ನ, ಒಳ ನಡತೆಯನ್ನು ಅವ್ರು ಏನ್ ಮಾಡ್ತಾರೆ? ವಿಚಾರಣೆ ಮಾಡ್ತಾರೆ. ದೇವರಿಗೆ ಬೆಳೆ ಉಳ್ಳದ್ದು ಯಾವ್ದಂತ ಹೇಳಿದ್ರೆ ಒಳಗುಣ. ನೀವು ಹೊರಗಡೆ ನೀವು ಬಂಗಾರ ಹಾಕೊಳ್ರಿ, ರೇಷ್ಮೆ ಸೀರೆ ಉಟ್ಕೊಳ್ರಿ, ನೀವು ಏನಾದ್ರೂ ಮಾಡ್ಕೊಳ್ರಿ, ಆದ್ರೆ ಒಳಗುಣ ಸರಿ ಇಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ತಮ್ಮಿ ಮೌನವಾಗಿರಲ್ವಾ? ಹಲೋಯ್ಯ, ಹಲೋ, ಇಲ್ಲಿ ನೋಡಿ, ಮೌನವಾಗಿರಲ್ವಾ? ಮನೆಗೂ ಆಟ ಆಡ್ತೀಯಾ, ಇಲ್ಲೂ ಆಟ ಆಡ್ತೀಯಾ? ನಮ್ಮ ಒಳಗುಣ ದೇವರಿಗೆ ಬೆಳೆ ಉಳ್ಳದ್ದು. ಶೃಂಗಾರ ಮಾಡಿ ಏನು ಪ್ರಯೋಜನ? ಬಂಗಾರ ಧರಿಸಿಕೊಂಡಿದ್ರೆ ಏನು ಪ್ರಯೋಜನ? ಒಳಗುಣ ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ? ಏನೋ ಇಲ್ಲ. ಜಡೆ ಎಣಿದುಕೊಳ್ಳೋದು ಅದು ಇದು ನಾನು ಫುಲ್ ವಿವರವಾಗಿ ಹೋಗೋದಿಲ್ಲ, ಆಳವಾಗಿ ಹೋದ್ರೆ ತುಂಬಾ ಕಷ್ಟ. ಆದರೆ ನಿಮಗೆ ಮೇಲೆಯಿಂದ ಬರ್ತಾ ಇದ್ದೀನಿ. ನಮ್ಮ ಒಳಗುಣ ಬೆಳೆ ಉಳ್ಳದ್ದು. ಒಂದನೇದಾಗಿ ಯಾವುದು? ನಮ್ಮ ನಂಬಿಕೆ ಮಾನ್ಯವಾದದ್ದು, ಅಮೂಲ್ಯವಾದದ್ದು. ಎರಡನೇದಾಗಿ ಯೇಸು ಕ್ರಿಸ್ತನೆಂಬ ಕಲ್ಲು ಮುಖ್ಯವಾದ ಕಲ್ಲು, ಅದು ಮಾನ್ಯವಾದದ್ದು, ಶ್ರೇಷ್ಠವಾದದ್ದು. ಮೂರನೇದಾಗಿ ಒಳಗುಣ, ಅದು ಬೆಳೆ ಉಳ್ಳದ್ದು. ನಮ್ಮ ಒಳಗುಣ ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಒಳ ಮನಸ್ಸು ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸುಣ್ಣ ಹಚ್ಚಿದ ಸಮಾಧಿ ಹಂಗೆ. ಸಮಾಧಿ ಏನಾಗಿರುತ್ತೆ? ಸುಣ್ಣ ಹಚ್ಚಿರ್ತಾರೆ, ವರ್ಷ ಸುಣ್ಣ ಹಚ್ತಾರೆ. ಆದ್ರೆ ಒಳಗಡೆ, ಸಮಾಧಿ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ, ಎಡುಗು, ಹುಳ, ಆ ಕಪ್ಪು ನಾತ ಹೊಡೆಯೋದೆಲ್ಲ ಮಣ್ಣು ಒಳಗಡೆ ಏನಾಗಿರುತ್ತೆ? ಸುಣ್ಣ ಹಚ್ಚಿದ ಸಮಾಧಿ ಹಂಗೆ ನಮ್ಮ ಗುಣ ಹಾಗೆ ಇರಬಾರದು. ಒಳಗಡೆನೂ ಹೊಂದಿರಬೇಕು, ಹೊರಗಡೆನೂ ಹೊಂದಿರಬೇಕು. ಮೂರನೇದಾಗಿ ಒಳ ಗುಣ, ಶೃಂಗಾರವೇ ಬೆಳೆಯುಳ್ಳದ್ದು. ನಾಲ್ಕನೇದಾಗಿ ಯೋಹಾನ 12:3 ಒಬ್ರು ಹೋದ್ರೆ, ಈ ಕಡೆ ಗಂಡ್ಮಗಳ ಕಡೆ ಹೋದ್ರೆ
ರಾಕೇಶ್, ನಾನು ಈಗ ಹೆಸರಿಟ್ಟೆ ಹೇಳ್ತೀನಿ, ಅವರೇ ಓದ್ಬೇಕು, ಬೇರೆ ಯಾರು ಓದ್ಬೇಡಿ. ಯೋಹಾನ 12:3 ರಾಕೇಶ್ ಅವರು ಓದ್ತಾರೆ. ಇನ್ನೊಬ್ರು ಈ ಕಡೆ ಹೆಣ್ಮಕ್ಳ ಕಡೆಯಿಂದ ಮಾರ್ಕನು 14:3 ಹೆಣ್ಮಕ್ಳ ಕಡೆ ಹೋದ್ರಿ. ಮತ್ತಾಯ 26:7. ಈಗ ರಾಕೇಶ್ ಓದು 12:3. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಸಿಯ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆದರೆ ಆತನು ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡಿದುಕೊಡುವುದಕ್ಕಿಂತ ಇಷ್ಟರಿ ಯೂದನೆಂಬುವನು ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಸಾಕು. ಮಾರ್ಕ 14:3. ಆತನ ಬೆನ್ನನಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹುಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಬೈದಳು. ಮತ್ತೆ 26:7. ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಸಾಕು. ಈಗ ನಾವು ಓದಿದ್ವಲ್ಲ 3 ವಾಕ್ಯಗಳು, ಅದು ಏನು ಸೂಚಿಸ್ತದೆ, ಏನು ಹೇಳ್ತದೆ ಅಂತ ಹೇಳಿದ್ರೆ, ಬೆಳೆ ಉಳ್ಳ ತೈಲವನ್ನ ಯೇಸು ಸ್ವಾಮಿಯ ತಲೆಗೆ ಕಾಲಿಗೆ ಸುರಿದು ಹಚ್ಚಿದಳು. ಬೆಳೆ ಉಳ್ಳದ ತೈಲ ಯೇಸುವಿಗೋಸ್ಕರ ಬೆಳೆ ಬಾಳುವಂಥದ್ದು, ಬೆಳೆ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಮಾನ್ಯವಾದದ್ದು, ಅದನ್ನು ತಗೊಂಡ್ಬಂದು ಯೇಸು ಸ್ವಾಮಿಯ ತಲೆಗೆ ಒಯ್ತಾ ಇದ್ದಾರೆ. ಆದ್ರೆ ಶಿಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಯಾಕೆ ನೀನು ಒಯ್ಬೇಕು, ಯಾಕೆ ವ್ಯರ್ಥ ಮಾಡ್ಬೇಕು, ಸಂತೆಗೆ ಹೋಗಿ ಭಾನುವಾರ ಸಂತೆಗೆ ಹೋಗಿ ಮಾರಾಟ ಮಾಡಿ ಬರ್ಬೋದಲ್ಲ, 300 ರೂಪಾಯಿಗೆ ಹಣ ಮಾರಾಟ ಮಾಡ್ಬೋದಲ್ಲ, ಯಾಕೆ ನೀನು ದುಡ್ಡು ಖರ್ಚು ಮಾಡ್ಕೊಂಬುದಾಗಿ ಹೇಳ್ತಾರೆ ಶಿಷ್ಯರು. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಬಿಡು, ಇದು ದೇವರಿಗೆ ಅದು ಒಂದು ಸೂಚಕ ಕಾರ್ಯವನ್ನು ಸೂಚಿಸ್ತದೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಉಪದೇಶವನ್ನು ಮಾಡ್ತಾನೆ. ನೀವು ಬೆಳೆ ಬಾಳುವಂಥದ್ದನ್ನ ದೇವರಿಗೆ ಕೊಡಲು ಸಾಧ್ಯನಾ? ಬೆಳೆ ಬಾಳುವುದು ಶ್ರೇಷ್ಠವಾದದ್ದು ವಾರ ವಾರ ಹೇಳ್ತಾ ಇರ್ತಾರೆ ನಮ್ಮ ಶಿವಾನಿ ಸಿಸ್ಟರ್, ಅರ್ಧ ರೊಟ್ಟಿ ಹಾಕ್ಬೇಡ್ರಿ ಅಂತೇಳಿ. ಆದ್ರೆ ಇಲ್ಲಿ ಸ್ತ್ರೀ ಬೆಳೆ ಬಾಳುವಂತ ವಸ್ತನ್ನ ದೇವರಿಗೆ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಹಳೇದು, ಕಸಿಕ್ ಹೋಗಿರೋದು, ಕಟ್ಟಾಗಿರೋದು, ಕೂತಾಗಿರೋದು, ಹಳೇದು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಾವಿನಕಾಯಿ ಎಲ್ಲ ನೀವು ಕೊಡ್ತಾರೆ, ಎಲ್ಲ ಕೆಟ್ಟೋಗಿರೋದೆಲ್ಲ ಕೊಡ್ತಾರೆ. ಬೆಳೆ ಬಾಳುವಂಥದ್ದು ನನಗೆ, ಅದಕ್ಕೆ ರಾಕೇಶ್ ಮನೆ ಫೋನ್ ಮಾಡಿದ, ಅಂಕಲ್ ಬನ್ನಿ ಮಾವಿನಕಾಯಿ ತಗೊಂಡೋಗ್ರಿ ಅಂದ್ರೆ, ಬಾ, ನನಗೆ ಮಾವಿನಕಾಯಿ ನನಗೆ ದೊಡ್ಡದಲ್ಲ, ದೇವರಿಗೆ ಕೊಡ್ಬೇಕಂದ್ರೆ ಶ್ರೇಷ್ಠವಾದದ್ದು ಕೊಡ್ರಿ, ಚೆನ್ನಾಗಿರೋದು ಕೊಡ್ರಿ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಏನು ಮಾಡ್ತಾರೆ ಕೆಲವರೆಲ್ಲ, ತೂತಾಗಿರೋದು, ಅದಾಗಿದ್ದು, ಹುಳ ಬಿದ್ದಿರೋದೆಲ್ಲ ಕೊಟ್ಟು ಕಳಿಸ್ಕೊಡ್ತಾರೆ. ಆದರೆ ದೇವರಿಗೆ ಬೆಳೆ ಬಾಳುವಂತ ತೈಲ ಕೊಡಕ್ಕೆ ಯಾರು ಮನಸ್ಸು ಬರಲ್ಲ. ಮನಸ್ಸು ಬರುತ್ತೆ ನಿಮಗೆ? ಆವಾಗಲೇ ಲಾಸ್ಟ್ ಟೈಮ್ ಕೇಳಿದೆ, 2-3 ಬಲ್ಬ್ ತಾಂಬಂದು ಕೊಡ್ರಿ ಅಂತೇಳಿ, ಯಾರು ತಂದು ಕೊಟ್ಟಿಲ್ಲ. ಯಾಕಂದ್ರೆ ನಾವು ಕೂತ್ಕೊಂಡು ಆರಾಧನೆ ಮಾಡ್ತೀವಿ. ನಾವು ಕೂತ್ಕೊಂಡು ಏನ್ ಮಾಡ್ತೀವಿ, ಆರಾಧನೆಯನ್ನು ಮಾಡ್ತೀವಿ. ಮುಂದಿನ ಗುರುವಾರ 28ಗೆ ಅವ್ರು ಬರ್ತಾರೆ, ಅವ್ರು ಏನೇನು ಬೈತಾರ ಗೊತ್ತಿಲ್ಲ. ಅಲ್ಲರಿಯ ಹಾಗೆ ದೇವರಿಗೆ ಬೆಳೆ ಬಾಳುವಂತ ವಸ್ತುಗಳನ್ನ ನಾವೇನ್ ಮಾಡ್ಬೇಕು, ಕೊಡಬೇಕು. ತೈಲವನ್ನ ಹಚ್ಚಿದಳು ಸಹೋದರಿ, ಒಬ್ಬ ಮರಿಯಳು ಹಚ್ಚಿ ಖರ್ಚು ಮಾಡಿದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಖರ್ಚು ಮಾಡಲ್ಲ, ಬದಲಾಗಿ ನಾವೇನ್ ಮಾಡ್ತೀವಿ ಅಂತ ಗೊತ್ತಾ, ಅವ್ರು ಮಾಡ್ಲಿ ಬಿಡ್ರಿ, ಇವ್ರು ಮಾಡ್ಲಿ ಬಿಡ್ಲಿ, ನಾವು ಅದನ್ನು ಮಾಡಿದೀವಿ, ಈ ಸಲ ಅವ್ರು ಮಾಡ್ಲಿ, ಇವ್ರು ಮಾಡ್ಲಿ, ಕೈ ಜೋಡಿಸಿ ಮಾಡೋದು ಕಡಿಮೆ. ಒಬ್ಬರ ಮೇಲೆ ಒಬ್ರು ನಾವೇನ್ ಮಾಡ್ತೀವಿ, ಹೆಸರನ್ನ ಹಸ್ತಾರ್ಪಣೆ ಮಾಡಿಕೊಂಡು ನಾವು ಪಟ್ಟು ಒಯ್ತಾ ಇದ್ದೀವಿ. ಅಮೂಲ್ಯವಾದದ್ದು ನಮ್ಮ ನಂಬಿಕೆ, ಮಾನ್ಯವಾಗಿರುವ ಯೇಸು ಸ್ವಾಮಿಯ ಕಲ್ಲು. 3ನೇದಾಗಿ ಒಳಗುಣ ಶೃಂಗಾರವೇ ಬೆಳೆಯುಳ್ಳದ್ದು. 4ನೇದಾಗಿ ಬೆಳೆಯುಳ್ಳ ಅಮೂಲ್ಯವಾದ, ಶ್ರೇಷ್ಠವಾದ, ಮಾನ್ಯವಾದ ತೈಲ. 5ನೇದಾಗಿ ಬರ್ಕೊಳ್ರಿ, ಅಮೂಲ್ಯವಾದ ಜ್ಞಾನವು. ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಅದು ಶ್ರೇಷ್ಠವಾದದ್ದು, ಅದು ಮಾನ್ಯವಾದದ್ದು, ಅದು ಬೆಳೆ ಉಳ್ಳದ್ದು. ಜ್ಞಾನೋಕ್ತಿಗಳು 3, 13, 14, 15. ಜ್ಞಾನೋಕ್ತಿಗಳು 3, 13, 14, 15.
ಸಿಗಲಿಲ್ವಾ? ಜ್ಞಾನವನ್ನ ಪಡೆಯುವವನು ಧನ್ಯನು, ವಿವೇಕವನ್ನ ಸಂಪಾದಿಸುವವನು ಭಾಗ್ಯವಂತನು. ಆದರೆ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವಾದದೇ ಸರಿ. ಅಲ್ಲಲ್ಯಾ? ನಾವು ಭೂಮಿಯಲ್ಲಿ ಏನೇ ಸಂಪಾದನೆ ಮಾಡಿದರೂ, ಏನೇ ಕೂಡಿಸಿಟ್ಟುಕೊಂಡರೂ ಅದು ಮಾನ್ಯವಾದದ್ದಲ್ಲ, ಅದು ಶ್ರೇಷ್ಠವಾದದ್ದಲ್ಲ, ಅದು ಅಮೂಲ್ಯವಾದದ್ದಲ್ಲ, ಅದು ಬೆಲೆಯುಳ್ಳದಲ್ಲ. ಜ್ಞಾನ ತಿಳುವಳಿಕೆಯನ್ನ ಯಾರು ಸಂಪಾದನೆ ಮಾಡ್ತಾರೋ ಅದು ಮಾನ್ಯವಾದದ್ದು, ಅದು ಬೆಲೆ ಉಳ್ಳದ್ದು, ಅದು ಶ್ರೇಷ್ಠವಾದದ್ದು ಎಂಬುದಾಗಿ ಸೊಲೊಮೋನನು ಬರೀತಾ ಇದ್ದಾನೆ. ಅದೇ ಯೋಚನ. ಅದರ ಬೆಲೆಯು ಅವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಯಾವುದು ಯಾವುದು? ಜ್ಞಾನ, ತಿಳುವಳಿಕೆ, ಬುದ್ಧಿ. ಆಸ್ತಿ ಇದ್ರು ಬುದ್ಧಿ ಇಲ್ಲದೆ ಏನ್ ಪ್ರಯೋಜನ? ಅಂತಸ್ತಿದ್ದು, ಕಾರ್ ಇದ್ರು, ಅದು ಇದ್ರು, ಇದು ಇದ್ರು, ಬುದ್ಧಿ, ತಿಳುವಳಿಕೆ, ಜ್ಞಾನ ಇಲ್ಲದಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಬರೀ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ಬೋದಷ್ಟೇ. ಕೆಲವರಿಗೆ ಕಾರು ಇರೋದಿಲ್ಲ, ಕೆಲವರಿಗೆ ಏನೂ ಇರೋದಿಲ್ಲ. ಅವರು ತಿಳುವಳಿಕೆಯಿಂದ ಇರ್ತಾರೆ, ಅವರು ಜ್ಞಾನದಿಂದ ಇರ್ತಾರೆ. ಅವರು ದೇವರ ಸಭೆಯನ್ನ, ದೇವರ ವ್ಯಕ್ತಿಗಳನ್ನ, ದೇವರ ಸೇವಕರನ್ನ ಪ್ರೀತಿ ಮಾಡ್ತಾ ಏನ್ ಮಾಡ್ತಾರೆ? ಒಯ್ತಾ ಇರ್ತಾರೆ. ಕೆಲವರಿಗೆಲ್ಲ ಇದ್ದು ಪ್ರಯೋಜನ ಇಲ್ಲ. 16, 15. ಅದರ ಬೆಲೆಯು ಅವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ನೋಡ್ರಿ, ಯಾವುದಕ್ಕೆ ಸಮವಲ್ಲ? ಜ್ಞಾನಕ್ಕೆ ಸಮವಲ್ಲ. ಅಮೂಲ್ಯವಾದದಕ್ಕೆ ಇರುವ ಎಲ್ಲಾ ವಸ್ತುಗಳು, ಆಸ್ತಿ, ಅಂತಸ್ತು ಎಲ್ಲವೂ ಏನಾಗಿದೆ? ಮಣ್ಣಿಗೆ ಸಮಾನ. ಬಿಟ್ಟು ಹೋಗುವಾಗ ಏನೋ ತಗೊಂಡು ಹೋಗ್ತೀವ? ಈ ನಮ್ಮ ಊರಲ್ಲಿ ಯಾರಾದ್ರೂ ಸತ್ತು ಹೋಗ್ಬಿಟ್ರೆ ಜೊತೆಗೆ ಆಸ್ತಿ ಎಲ್ಲ ತಗೊಂಡು ಹೋಗ್ತಾರೆ. ಬೈಕು, ಕಾರು, ಅಂತಸ್ತು ಎಲ್ಲ ತಗೊಂಡು ಹೋಗ್ತಾರ? ಇಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು. ಏನು ಕೂಡ ಬರಿದಾಗಿ ಬಂದೇನು, ಬರಿದಾಗಿ ಹೋಗುತ್ತೇವೆ ಅಷ್ಟೇ. 5ನೇದಾಗಿ ಅಮೂಲ್ಯವಾದದ್ದು ನಮಗಿರುವ ಜ್ಞಾನ, ತಿಳುವಳಿಕೆ. ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಕೆಳಗೆ ಹುಟ್ಟಿರುವುದೇ, ಬೇರೆ ಯಾವುದೇ ಇಲ್ಲ. ಬೇರೆ ಯಾವುದಿದ್ರೆ ಹೇಳಿ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದಾಗಿರ್ಬೇಕು. ಅಲ್ಲಲ್ವಾ? ಲಾಸ್ಟ್ ಕೊನೆಯದಾಗಿ ಇದು ಮಾತ್ರ ಬಹಳ ಕಷ್ಟ ನೋಡಿ, ಭಾರಿ ಕಷ್ಟ, ಬಟ್ ಹೇಳಲೇಬೇಕಲ್ವಾ? ಲೂಕನ ಸುವಾರ್ತೆ 16:19. ಬೆಳೆಯುಳ್ಳ ವಸ್ತ್ರ, ಅಮೂಲ್ಯವಾದ ವಸ್ತ್ರ, ಶ್ರೇಷ್ಠವಾದ ವಸ್ತ್ರ. ಆ ವಸ್ತ್ರವು ನಮ್ಮನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ತದ? ಲೂಕ 16:19. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾಗಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇಲ್ಲೇ ಐಶ್ವರ್ಯನ ಬಗ್ಗೆ ನಾವು ನೋಡ್ತಾ ಇದ್ದೇವೆ, ಶ್ರೀಮಂತರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವನು ಯೇಸು ಸ್ವಾಮಿಯನ್ನು ನಂಬಿರುವಂತ ವ್ಯಕ್ತಿ. ಇಲ್ಲೇ ಅವನು ಪ್ರತಿದಿನ ನಾರುಮಡಿಯನ್ನ, ಶ್ರೇಷ್ಠವಾದ ವಸ್ತ್ರಗಳನ್ನ ಧರಿಸಿಕೊಂಡು ಪ್ರತಿದಿನ ಸುಖ ಸಂತೋಷ ಪಡುತ್ತಿದ್ದನಂತೆ. ಏನು ಕಷ್ಟ ಇಲ್ಲ ಅವನಿಗೆ. ಅರಮನೆಯಲ್ಲಿ ಜೀವನ ಮಾಡ್ತಾ ಇದ್ದ. ಶ್ರೇಷ್ಠವಾದ ವಸ್ತುಗಳು. ಒಂದೊಂದು ಮನೆಗೆ ಹೋದ್ರೆ ಗೊತ್ತಾಗುತ್ತೆ, ಒಂದು ದಿನಕ್ಕೆ ಒಂದು ಬಟ್ಟೆ ಅಂತೇಳಿ 350 ದಿನಕ್ಕೂ 350 ಬಟ್ಟೆಗಳಿರ್ತದೆ. ನಾನೇನ್ ಮಾಡ್ತೀನಿ ಗೊತ್ತಾ? ಈ ವಾರ ಹಾಕಿದ್ದು ಮುಂದಿನ ವಾರ ಹಾಕಲ್ಲ, ಮುಂದಿನ ವಾರ ಹಾಕಿದ್ದು ಆಚೆ ವಾರ ಹಾಕ್ತೀನಿ. ಇದ್ರೇ ಬಟ್ಟೆ ಹಾಕೊಂಡು ಬರ್ತಾ ಇರ್ತೀನಿ. ಅಲ್ಲೆಲ್ಲಯ್ಯ, ಹೌದಲ್ಲ? ಬಟ್ಟೆ ಮುಖ್ಯ ಅಲ್ಲ, ವಸ್ತ್ರ ಮುಖ್ಯ ಅಲ್ಲ, ನಮ್ಮ ಒಳಗುಣ ಮುಖ್ಯ. ಕೆಲವರೆಲ್ಲ ಏನ್ ಮಾಡ್ತಾರೆ, ಕೋಟ್ ಶೂಟ್ ಹಾಕೊಂಡು ಬಂದು, ಕೆಲವರೆಲ್ಲ ಹೊಸ ಗಾಡಿ ತಗೊಂಡ್ರೆ ಸಾಕು, ಎಲ್ಲರ ಮುಂದೆ ಅವ್ರು ಹೊಡಿತಿರ್ತಾರೆ. ಕಾರ್ ತಗೊಂಡಿನಿ ಅಂತ. ರೇಷ್ಮೆ ಸೀರೆ ಉಟ್ಕೊಂಡಿದ್ರು ನೋಡ್ಬೇಕು, ನಾವು ರೇಷ್ಮೆ ಸೀರೆ ತಗೊಂಡಿನಿ, ಚೆನ್ನಾಗಿತ್ತ, ಈ ಉಂಗೊಳಿ ಚೆನ್ನಾಗಿತ್ತ, ಮುಕುತಿ ಚೆನ್ನಾಗಿತ್ತ, ಕಿವಿ ಒಳೆ ಚೆನ್ನಾಗಿತ್ತ ಅಂತ ತೋರಿಸ್ತಾ ಇರ್ತಾರೆ. ನಾವೇನು ಕೇಳಿದೀವ? ಹೌದಲ್ಲಮ್ಮ? ನಿಮ್ಮ ಫ್ರೆಂಡ್ಸ್ಗಳೆಲ್ಲ ತೋರಿಸ್ತಾರಲ್ವ, ಹೊಸ ಬಟ್ಟೆ ತಗೊಂಡೆ, ನಾನು ಹೊಸ ವಸ್ತ್ರ ತರಿಸ್ಕೊಂಡೆ. ಸಂತೋಷ, ದೇವರು ಕೊಡ್ತಾರಂದ್ರೆ ನೋ ಪ್ರಾಬ್ಲಮ್. ಆದರೆ ಬೆಳೆ ಉಳ್ಳದ್ದು ಧರಿಸಿಕೊಂಡರು ಅದು ಸ್ವರ್ಗಕ್ಕೆ ತಗೊಂಡು ಹೋಗಲ್ಲ. ಇವ್ನು ಎಲ್ಲಿಗೆ ಹೋದ ಗೊತ್ತಾ? ಇನ್ನೊಬ್ಬನ ಜೊತೆಗಿದ್ದಾನೆ. ಇಲ್ಲಿ 2 ಮನುಷ್ಯರು ನೋಡ್ತಾ ಇದ್ದೀವಿ. ಮುಂದೆ ಹೋದ್ರಿ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕರನ್ನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬಾ ಉಣ್ಣುವುದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು. ನೋಡ್ರಿ, ಇಲ್ಲಿ 2 ವ್ಯಕ್ತಿ ನೋಡ್ತಾ ಇದ್ದೇವೆ. ಒಂದು ಶ್ರೀಮಂತನು, ಇನ್ನೊಂದು ಬಡವ.
ಬಡವ ಅಂದ್ರೆ ಭಿಕ್ಷಕ. ಅವನ ಹೆಸರು ಬರೆಯಲ್ಪಟ್ಟಿದೆ, ಶ್ರೀಮಂತನ ಹೆಸರು ಬರೆಯಲ್ಪಟ್ಟಿಲ್ಲ. ಯಾಕೆ ಹೇಳಿ ನೋಡ? ಇಬ್ಬರೂ ದೇವರು ನಂಬಿದವರೇ, ಇಬ್ಬರೂ ಆ ಬ್ರಾಹ್ಮಣ ಸಂತತಿಯವರೇ. ಯಾಕೆ ಇಬ್ಬರ ಹೆಸರಲ್ಲಿ ಒಬ್ಬರ ಹೆಸರು ಬರೆದಿಲ್ಲ? ಯಾಕೆ ಹೇಳಿ? ಅವನು ಹೊರಗಡೆ ಶೃಂಗಾರವಾಗಿದ್ದ, ಹೊರಗಡೆ ಜಂಬದಲ್ಲಿದ್ದ. ಅವನಿಗೆ ಇರುವ ಆಸ್ತಿಗಳು ಎಲ್ಲ ಏನ್ ಮಾಡ್ತಂತ, ಚಿಕನ್ ಮಟನ್ ಬಿರಿಯಾನಿ ತಿಂತಿದ್ದಂತೆ, ಮೇಜೆ ಮೇಲೆ ಬಿದ್ದುವ ಎಳುಬನ್ನು ತಿಂತಿದ್ದಂತೆ ಭಿಕ್ಷಕ. ಅವನ ಹೆಸರು ಬರೆಯಲ್ಪಟ್ಟಿದೆ ಲಾಜರನು. ಹಲ್ಲೆಲೂಯ. ನಿಮ್ಮ ಹೆಸರುಗಳು ಬರಿಬೇಕು. ಒಂದು ವೇಳೆ ವಸ್ತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರುವ ವಸ್ತ್ರದಲ್ಲೇ ನಾವೇನ್ ಮಾಡ್ಬೇಕು? ಜೀವನವನ್ನ ಮಾಡಬೇಕು. ಕೆಲವರಿಗೆಲ್ಲ ಏನ್ ಮಾಡ್ಬೇಕಂದ್ರೆ ವರ್ಷಕ್ಕೊಂದ್ಸರಿ ಬಟ್ಟೆ ಕೊಡ್ಲೇಬೇಕು. ಕೆಲವರಿಗೆ ವರ್ಷಕ್ಕೊಂದ್ಸರಿ ಬರ್ತಡೇ ಬಟ್ಟೆ ಇದ್ರೇನೆ ಬರ್ತಡೇ, ಇಲ್ಲಾಂದ್ರೆ ಇಲ್ಲ. ಕ್ರಿಸ್ಮಸ್ ಬಂದ್ರೇನೆ ಬಟ್ಟೆ, ಇಲ್ಲಾಂದ್ರೆ ಇಲ್ಲ. ಏನ್ ಮಾಡ್ತಾರೆ? ಬಟ್ಟೆ ಬೇಕಂತೇಳಿ ಬಟ್ಟೆಗೋಸ್ಕರ ಏನ್ ಮಾಡ್ತಾರೆ? ಊಟ ಬಿಡ್ತಾರೆ, ಜಗಳ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ಟೆ ಬೇಕೇ ಬೇಕಂತ. ಬಟ್ಟೆಗೆ ವಸ್ತ್ರ ಮುಖ್ಯ ಅಲ್ಲ, ನಮ್ಮ ಮನಸ್ಸು ಮುಖ್ಯ. ಹಲ್ಲೆಲೂಯ. ನಮ್ಮ ಮನಸ್ಸು ಬಡವರಾಗಿದ್ದವರು ದೇವರ ರಾಜ್ಯವನ್ನ ಕಾಣುವರು. ಇವನು ಬಡವನಕ್ಕಿಂತ ಬಡವ, ಅತಿ ಭಿಕ್ಷಕ ಅಂತ ಹೇಳ್ಬಿಟ್ಟು ನೋಡಿ. ಅವನು ಮೈಯೆಲ್ಲ ಉಣ್ಣಾಗ್ಬಿಟ್ಟಿದಂತೆ. ಬಂದು ಏನಾದ್ರು ಪೀಸ್, ಚಿಕನ್ ಪೀಸ್ ಬೀಳ್ತದ, ಮಟನ್ ಪೀಸ್ ಬೀಳ್ತದ ಅಂತ ಕಾಯ್ತಾ ಇರುವಂತ ಮನುಷ್ಯ. ಇವನು ಎಲ್ಲಿಗೆ ಹೋದ? 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಕರನ್ನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ನೋಡ್ರಿ, ಶ್ರೀಮಂತರು ಸತ್ತು ಹೋಗ್ತಾರ. ಅವರೆಲ್ಲ ಯಾರು ಬರ್ತಾರ ಗೊತ್ತಾ? ಎಲ್ಲ ರಾಜಕೀಯ ವ್ಯಕ್ತಿಗಳು, ಗಣ್ಯರು, MLA ಎಲ್ಲರೂ ಬಂದು ಅವನೇನ್ ಮಾಡ್ತಾರೆ? ತಗೊಂಡು ಹೋಗ್ತಾರೆ. ಅದು ಭಿಕ್ಷೆಗಾರನ್ನು ಸತ್ತು ಹೋಗ್ಬಿಟ್ರೆ ಅವ್ನು ಯಾರು ಒಯ್ತಾರೆ? ದೇವದೂತರೇ ಬಂದ್ರಂತ. ಈಗ ಅನಾಥರನ್ನ ಸತ್ತು ಹೋದ್ರೆ ಯಾರು ಬರ್ತಾರೆ ಹೇಳಿ? ಮುನ್ಸಿಪಾಲ್ಟಿ ಬರ್ತಾರೆ. ಆ ಮುನ್ಸಿಪಾಲ್ಟಿ ಯಾರು? ದೇವದೂತ. ಅಲ್ಲಲ್ಲಿಯ ಶ್ರೀಮಂತ ಸತ್ರೆ ಒಟ ಹುಟ್ಟಿದ ಮಾವ, ಅವರು ಹೆಣ್ಣು ಕೊಟ್ಟವರು, ಅವರು ಇವರು ಪಕ್ಕದ ಮನೆಯವರು, ಆಸ್ತಿ ಕೊಟ್ಟವರು, ಅವ್ರು ಕೊಟ್ಟವರು, ಚಿಕ್ಕಪ್ಪ ದೊಡ್ಡಪ್ಪರವರು ಬಂದು ಮುಂದೆ ಬರ್ತಾರೆ. ಅನಾಥ ಸತ್ರೆ ಬೀದಿಯಲ್ಲಿ ಬಿದ್ದಿರ್ತದೆ. ಅವ್ರು ದೇವದೂತರುಗಳು ಯಾರು? ಗೌರ್ಮೆಂಟ್ ಸರ್ಕಾರ ಬಂದು ಒಯ್ತದೆ. ಹಾಗೆ ದೇವರಿಗೊಂದು ಸರ್ಕಾರ ನಮಗೆ ಕೊಟ್ಟಿದ್ದಾನೆ, ದೇವದೂತರು. ಹಲ್ಲೆಲೂಯ. ದೇವದೂತರು ನಮ್ಮನ್ನು ತಗೊಂಡೋಗಿ ಎಲ್ಲಿಡ್ತಾನೆ? ಅಬ್ರಾಹ್ಮನ ಪರದೇಶಿಯಲ್ಲಿ ದೇವರು ನಮ್ಮನ್ನ ನಿಮ್ಮನ್ನ ಏನ್ ಮಾಡ್ತಾನೆ? ನಮ್ಮ ಹೊರಗಿನ ಶೃಂಗಾರಕ್ಕಿಂತಲೂ ಒಳಗುಣದ ಶೃಂಗಾರವೇ ಬೆಳೆಯುಳ್ಳದ್ದು. ಒಂದನೇದಾಗಿ ಮಾನ್ಯವಾದದ್ದು, ಶ್ರೇಷ್ಠವಾದದ್ದು, ಗಣ್ಯವಾದದ್ದು ಯಾವುದಂತ ಹೇಳಿದ್ರೆ ನಿಮ್ಮ ನಂಬಿಕೆ. ಅದು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರುವುದೇ ಶ್ರೇಷ್ಠವಾದದ್ದು, ಬೇರೆ ಯಾವುದೂ ಇಲ್ಲ. ಎರಡನೇದಾಗಿ ಯಾವುದು? ಮಾನ್ಯವಾಗಿರುವ ಕಲ್ಲು, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಬಿಟ್ಟರೆ ಬೇರೆ ಯಾವುದು ಮಾನ್ಯತೆ ಇಲ್ಲ, ಯಾವುದೇ ಶ್ರೇಷ್ಠತೆ ಇಲ್ಲ. ಒಂದು ವೇಳೆ ನೀವು ಅಂದ್ಕೊಂಡಿರ್ಬೋದು ಅದು ಇದು ಅಂತೇಳಿ, ಯೇಸು ಸ್ವಾಮಿ ಬಿಟ್ಟರೆ ಯಾವುದು ಶ್ರೇಷ್ಠತೆ ಇಲ್ಲ. ಮೂರನೇದಾಗಿ ಒಳಗುಣ ಶೃಂಗಾರವೇ ಬೆಳೆಯುಳ್ಳದು. ನಾಲ್ಕನೇದಾಗಿ ಬೆಳೆಯುಳ್ಳ ತೈಲ ದೇವರಿಗೆ ಹಚ್ಚದನು. ನಾವು ಕೂಡ ಬೆಳೆ ಬಾಳುವಂಥದ್ದನ್ನು ನಾವು ದೇವರಿಗೋಸ್ಕರ ಏನ್ ಮಾಡಬೇಕು? ತ್ಯಾಗವನ್ನ ಮಾಡಬೇಕು. ಐದನೇದಾಗಿ ಅಮೂಲ್ಯವಾದ ನಮ್ಮ ಜ್ಞಾನ, ಅದು ಯೇಸು ಸ್ವಾಮಿ ಕೊಡುವ ಜ್ಞಾನ, ತಿಳುವಳಿಕೆಯ ಉಳ್ಳ. ಆರನೇದಾಗಿ ಬೆಳೆಯುಳ್ಳ ವಸ್ತ್ರ, ಮತ್ತೆ ಅದಕ್ಕೆ ಅಪೋಸಿಟ್ ಹರಿದು ಹೋಗಿರುವ ವಸ್ತ್ರ, ಹರ್ಕೊಂಡಿರುವಂತ ವಸ್ತ್ರ. ನಮ್ಮ ಬೈಬಲಲ್ಲಿ ನಾವು ವ್ಯಾಖ್ಯಾನ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೆ ಒಳ್ಳೆ ವಸ್ತ್ರ ಧರಿಸ್ಕೊಂಡವರೆಲ್ಲ ಲಾಸ್ಟ್ಗೆ ಬೂದಿ ಮೇಲೆ ಬೀಳುವಾಗ ಬಟ್ಟೆ ಎಲ್ಲ ಹರ್ಕೊಂಡ್ಬಿಡ್ತಾರಂತ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ ಅಂತೇಳಿ ಬಟ್ಟೆ ಹರ್ಕೊಂಡು ಬೂದಿಯಲ್ಲಿ, ಅವ್ರ ಮಣ್ಣಿನಲ್ಲಿ, ಧೂಳಿನಲ್ಲಿ ಏನ್ ಮಾಡ್ತಾರೆ? ಕುತ್ಕೊಂಡು ತಲೆ ಮೇಲೆ ಹಾಕುವಂತಿರ್ತಾರೆ. ಕೆಲವೊಂದು ಮಕ್ಕಳೆಲ್ಲ ಸಿಟ್ಟು ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ತಲೆ ಕೊಡ್ಕೊತಾರೆ, ಹಿಂಗೆ ಅಂತಾರೆ. ಸಿಟ್ಟು ಬಂದಾಗ ಮಾಡ್ತಾರಲ್ವಾ? ಮಣ್ಣಿದ್ರೆ ಮಣ್ಣು ತಗೊಂಡು ಹಿಂಗೆ ತಲೆಗೆಲ್ಲ ಹಾಕಂತಾರೆ. ಸೊ ಹಾಗೆ ಹರಿದು ಹೋಗಿರುವ ವಸ್ತ್ರ, ಬೆಳೆಯುಳ್ಳ ವಸ್ತ್ರ, ಇದು ಯಾವುದರಲ್ಲಿ ವಸ್ತ್ರ ಮುಖ್ಯ ಅಲ್ಲ, ನಮ್ಮ ಒಳಗುಣ ಮುಖ್ಯ. ಅಂತರಾತ್ಮ ದೇವರನ್ನ ಘನಪಡಿಸಬೇಕು, ಅಂತರಾತ್ಮ ದೇವರನ್ನ ಬಲಪಡಿಸಬೇಕು. ಹಲ್ಲೆಲೂಯ. ಯಾರು ಹೇಳ್ತೀರ? ಒಂದೊಂದಾಗಿ ಎಷ್ಟು ಹೇಳಿದೀವಿ? 6 ವಿಚಾರ ಹೇಳಿದ್ವಿ. ಒಂದೊಂದು ಯಾರು ಹೇಳ್ತೀರ? ಬರ್ಕೊಂಡಿದ್ದಾಗ ಹೇಳ್ಬೋದು. ಅಮೂಲ್ಯವಾದ ನಮ್ಮ ನಂಬಿಕೆ, ಮಾನ್ಯವಾಗಿರುವ ಕಲ್ಲು, ಒಳಗುಣ ಶೃಂಗಾರವೇ ಬೆಳೆಯುಳ್ಳದ್ದು, 4ನೇದು ಬೆಳೆಯುಳ್ಳ ತೈಲ, 5ನೇದು ಅಮೂಲ್ಯವಾದ ಜ್ಞಾನ, 6ನೇದು ಬೆಳೆಯುಳ್ಳ ವಸ್ತ್ರ, ಹರ್ಕೊಂಡಿರುವ ವಸ್ತ್ರ. ಇದು ಯಾವುದರೂ ಮುಖ್ಯ ಅಲ್ಲ, ನಮ್ಮ ಒಳಗುಣವೇ, ಶೃಂಗಾರವೇ, ನಮ್ಮ ನಂಬಿಕೆಯೇ ಏನಾಗಿದೆ?
ಅದು ಶ್ರೇಷ್ಠವಾಗಿದೆ. ಕೊನೆಯದಾಗಿ ಒಂದು ಹಾಡನ್ನು ಹಾಡಿ ದೇವರನ್ನು ಘನಪಡಿಸೋಣ. ಎಲ್ಲರೂ ತಿಳಿದುಕೊಳ್ಳೋಣ. ದೇವರೇ, ನಮ್ಮ ಒಳ ಮನಸ್ಸು ಶುದ್ಧವಾಗಲಿ. ನಮಗೆ ವಸ್ತ್ರ ಮುಖ್ಯ ಅಲ್ಲ, ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಒಂದು ಮನಸ್ಸು, ಹೃದಯ ದೇವರಿಗೆ ಸಂಬಂಧಪಟ್ಟದ್ದಾಗಿದೆ. ದೇವರೇ ನಮಗೆ ಜ್ಞಾನವನ್ನು ಕೊಡು, ದೇವರೇ ನಮಗೆ ತಿಳುವಳಿಕೆಯನ್ನು ಕೊಡು ಎಂಬುದಾಗಿ ನಾವು ದೇವರಲ್ಲಿ ಘನಪಡಿಸೋಣ, ದೇವರನ್ನ ಮಹಿಮೆ ಪಡಿಸೋಣ. ಪ್ರಿಯರೇ, ಎಲ್ಲರೂ ತಿಳಿದುಕೊಳ್ಳೋಣ. ದೇವರೇ ಅಪ್ಪ, ನಮಗೆ ಬೆಳೆ ಉಳ್ಳದ್ದು, ಮಾನ್ಯವಾದದ್ದು, ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಯೇಸುವನ್ನ ಬಿಟ್ಟರೆ, ಯೇಸುವಿನ ಪ್ರಾರ್ಥನೆ, ಯೇಸುವಿನ ಆರಾಧನೆ, ಯೇಸುವಿನ ನಂಬಿಕೆ ಬಿಟ್ಟರೆ ನಮಗೆ ಭೂಮಿಯಲ್ಲಿ ಯಾವುದು ಬೆಲೆ ಇಲ್ಲ. ಎಲ್ಲವೂ ಬೆಲೆಯಾಗಿರುವ ಯೇಸುವೆ, ನಿನ್ನನ್ನು ಆದುಕೊಳ್ಳುತ್ತೇವೆ, ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯೇಸುವೆ, ನಿನಗೆ ಸ್ತೋತ್ರವಾಗಿ ಎಲ್ಲರ ಅರಿಕೆ ಮಾಡಿ, ಎಲ್ಲ ಬಾಯಿಗಳ ಅರಿಕೆ ಮಾಡಿ. ದೇವರೇ, ಭೂಮಿಯಲ್ಲಿ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಯೇಸುವನ್ನ ಬಿಟ್ಟರೆ, ಯೇಸು ವಾಕ್ಯವನ್ನ ಬಿಟ್ಟರೆ, ಯೇಸುವಿನ ಸತ್ಯವನ್ನ ಬಿಟ್ಟರೆ ಯಾವುದು ಮಾನ್ಯತೆ ಇಲ್ಲ, ಯಾವುದು ಶ್ರೇಷ್ಠತೆ ಇಲ್ಲ, ಯಾವುದು ಅಮೂಲ್ಯವಾದುದಿಲ್ಲ. ಯೇಸುವೇ, ನೀನೇ ಅಮೂಲ್ಯವಾದವನು. ಯೇಸುವೇ, ನೀನೇ ಶ್ರೇಷ್ಠವಾದವನು. ಯೇಸುವೇ, ನೀನೇ ಬೆಲೆಯುಳ್ಳ ವ್ಯಕ್ತಿಯಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನೀನೇ ಶ್ರೇಷ್ಠನಾಗಿರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಯೇಸುವೇ ಶ್ರೇಷ್ಠನು, ಯೇಸುವೇ ಮಾನ್ಯತಾ, ಯೇಸುವೇ ಅಮೂಲ್ಯನಾಗಿದ್ದಾನೆ. ಪ್ರಿಯರೇ, ಈ ಭೂಮಿಯಲ್ಲಿ ಯಾವುದೇ ಇಲ್ಲ. ಒಂದು ವೇಳೆ ನೀವು ಅಂದುಕೊಂಡಿರ್ಬೋದು, ಈ ಭೂಮಿಯಲ್ಲಿ ಎಲ್ಲಾ ಶ್ರೇಷ್ಠಗಳಿಗಿಂತಲೂ ಯೇಸು ಶ್ರೇಷ್ಠನಾಗಿದ್ದಾನೆ, ಎಲ್ಲಾ ಅಮೂಲ್ಯ ವಸ್ತುಗಳಿಗಿಂತಲೂ ಯೇಸು ಅಮೂಲ್ಯನಾಗಿದ್ದಾನೆ. ಪ್ರಿಯರೇ, ಯೇಸುವೇ ಸ್ತೋತ್ರ. ಎಲ್ಲ ಹಣಕ್ಕಿಂತಲೂ ಯೇಸು ಅಮೂಲ್ಯನಾಗಿದ್ದಾನೆ, ಯೇಸು ಶ್ರೇಷ್ಠನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರವಾಗಲಿ, ಯೇಸುವೇ ಸ್ತೋತ್ರವಾಗಲಿ. ಅಮೂಲ್ಯನಾಗಿರುವ ಯೇಸುವನ್ನ, ಶ್ರೇಷ್ಠವಾಗಿರುವ ಯೇಸುವನ್ನೇ ನಾವು ನಂಬಿಕೊಂಡು ಬಂದಿದ್ದೇವೆ. ಪ್ರಿಯರೇ, ಮನುಷ್ಯನನ್ನು ನಂಬಿ ಬಂದಿಲ್ಲ. ನಾವು ಮನುಷ್ಯನನ್ನು ನಂಬಿ ಬಂದಿಲ್ಲ, ಕಟ್ಟಡವನ್ನು ನೋಡಿ ನಂಬಿ ಬಂದಿಲ್ಲ, ಯೇಸುವನ್ನೇ ನಂಬಿ ಬಂದಿದ್ದೇವೆ. ಅಮೂಲ್ಯನಾಗಿರುವ ಯೇಸುವೆ, ಶ್ರೇಷ್ಠವಾಗಿರುವ ಯೇಸುವೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇವೆ. ಹಲ್ಲೆಲೂಯಾ. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು ಎಂಬ ಹಾಡನ್ನು ಹಾಡಿ ಯೇಸುವನ್ನು ನಂಬಿಕೊಳ್ಳೋಣ, ಯೇಸುವನ್ನು ನಂಬಿಕೆ ಇಡೋಣ. ಯೇಸುವಿನ ಮೇಲೆ ಮಮತೆ, ಪ್ರೀತಿ ನಾವು ಇಡೋಣ. ಪ್ರಿಯರೇ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರವಾಗಲಿ. ನಿಮ್ಮನ್ನೇ ನಂಬಿ ಬಂದೆವು ಯೇಸಯ್ಯ, ನಿಮ್ಮನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಹೌದು ಪ್ರಿಯರೇ, ಯೇಸುವನ್ನೇ ನಂಬಿ ಬಂದಿದ್ದೇವೆ. ಪ್ರಿಯರೇ, ಈ ಲೋಕವನ್ನಲ್ಲ, ಈ ವಸ್ತುಗಳನ್ನಲ್ಲ. ಯೇಸುವೇ ಅಮೂಲ್ಯನು, ಯೇಸುವೇ ಶ್ರೇಷ್ಠನು, ಯೇಸುವೇ ಬೆಲೆಯುಳ್ಳ ವ್ಯಕ್ತಿಯಾಗಿರುವುದಾದ. ಪ್ರಿಯರೇ, ಕಾಲನ್ನು ಕಿಕ್ಕೆ ಕಾಲಂತೆ ಮಾರ್ಪಡಿಸಿ ಗೋಡೆಯ ದಾಟ ಮಾಡಿಸಿ, ಕಾಲನ್ನು ಕಿಕ್ಕೆ ಕಾಲಂತೆ ಮಾರ್ಪಡಿಸಿ ಗೋಡೆಯ ದಾಟ ಮಾಡಿಸಿ, ನನ್ನನ್ನು ಬಾಡ ಪಾಡಿಸಿ ಆದರನೇ ನೀಡಿಸಿ, ನನ್ನನ್ನು ಬಾಡ ಪಾಡಿಸಿ ಆದರನೇ ನೀಡಿಸಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ
ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ. ಶ್ರೇಷ್ಠನಾದ ಯೇಸುವೇ, ನಮ್ಮ ಒಬ್ಬೊಬ್ಬರನ್ನು ಪ್ರಯೋಗ ಮಾಡು ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಿ, ಸ್ತೋತ್ರವಾಗಿ, ಪರಿಶುದ್ಧನೇ, ಪರಿಶುದ್ಧನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಅಮೂಲ್ಯನಾದ ಯೇಸುವೇ, ಶ್ರೇಷ್ಠನಾದ ಯೇಸುವೇ, ಅರಿಕೆ ಮಾಡಿ, ಬಾಯಿಗಳನ್ನು ತೆರೆದು ಅರಿಕೆ ಮಾಡಿ. ಅಮೂಲ್ಯನಾದ ಯೇಸುವೇ, ಏನ್ರಿ ಅಮೂಲ್ಯನಾದ ಯೇಸುವೇ, ಶ್ರೇಷ್ಠನಾದ ಯೇಸುವೇ, ಮಾನ್ಯನಾಗಿರುವ ಯೇಸುವೇ, ಈ ಭೂಮಿಯಲ್ಲಿ ನಿನ್ನನ್ನು ಬಿಟ್ಟರೆ ನನಗೆ ಯಾರು ಶ್ರೇಷ್ಠವಿಲ್ಲ. ಈ ಪ್ರಪಂಚದಲ್ಲಿ ನೀನೇ ಶ್ರೇಷ್ಠನು. ಈ ನನ್ನ ಕುಟುಂಬದಲ್ಲಿ ನೀನೇ ಮಾನ್ಯವಾದವನು. ನನ್ನ ವೈಯಕ್ತಿಕ ಜೀವನದಲ್ಲಿ ನೀನೇ ಬೆಳೆಯುವ ಯೇಸುವೇ, ನಿನಗೆ ಸ್ತೋತ್ರ ಕರ್ತನೇ. ಆಸ್ತಿಗಿಂತಲೂ ಅಂತಸ್ತಿಗಿಂತಲೂ ಹಣಕ್ಕಿಂತಲೂ ಯೇಸುವೇ ಶ್ರೇಷ್ಠತೆ, ಯೇಸುವೇ ಮಾನ್ಯವಾದವನು, ಯೇಸುವೇ ಅಮೂಲ್ಯನಾದವನು, ಯೇಸುವೇ ಬೆಳೆಯುಳ್ಳ ಯೇಸುವಾಗಿದ್ದಾನೆ. ಆ ಯೇಸುವನ್ನ ಧರಿಸಿಕೊಳ್ಳೋಣ, ಆ ಯೇಸುವನ್ನ ಸ್ವೀಕಾರ ಮಾಡಲು. ಅಮೂಲ್ಯನಾದ ಯೇಸು, ಶ್ರೇಷ್ಠನಾದ ಯೇಸು, ಮಾನ್ಯವಾಗಿರುವ ಯೇಸು ನಿಮ್ಮನ್ನ, ನಮ್ಮನ್ನ, ನಮ್ಮ ಕುಟುಂಬದವರನ್ನ ಆಶೀರ್ವಾದ ಮಾಡಲಿ, ಆಶೀರ್ವದಿಸಲಿ. ವರಮಾನಗಳನ್ನ, ಸಂಪಾದನೆಗಳನ್ನ, ಎಲ್ಲ ತೋಟಗಳನ್ನ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ. ಶ್ರೇಷ್ಠನಾದ ಯೇಸುವನ್ನ ನಾವು ಧರಿಸಿಕೊಂಡಿದ್ದೇವೆ. ಯೇಸುವನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮನ್ನು ಬಲಪಡಿಸುವ ಆಶೀರ್ವದಿಸಿ. ಇವ ಪ್ರಾರ್ಥನೆ ಮುಗಿಸಿ ಮನೆಗೆ ಹೋಗುವಾಗ ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುವಂತ ಸಹಾಯ ಮಾಡಿ. ಶಾಪವನ್ನೆಲ್ಲ, ದೋಷವನ್ನೆಲ್ಲ, ರೋಗಗಳನ್ನೆಲ್ಲ, ಕಾಯಿಲೆಯಲ್ಲ, ಸಮಸ್ಯೆಗಳನ್ನ ಇಲ್ಲೇ ಬಿಟ್ಟು ತೊಲಗಿಸುವ ನಾಮದಲ್ಲಿ. ಹಾಲೆಲೂಯಾ. ಎಲ್ಲ ಸಾಲ ಬಾಧೆಗಳು, ಎಲ್ಲ ಶಾರೀರಿಕವಾಗಿರುವ ರೋಗಗಳು, ಎಲ್ಲ ಪೆಟ್ಟು ನೋವುಗಳು, ಸೊಂಟದ ನೋವುಗಳು, ತಲೆ ನೋವುಗಳು, ಹೊಟ್ಟೆ ನೋವುಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಶ್ರೇಷ್ಠನೇ, ಅಮೂಲ್ಯನೇ, ಮಾನ್ಯವಾದವನೇ, ನಮ್ಮನ್ನು ಬಲಪಡಿಸು, ಆಶೀರ್ವದಿಸು, ಆರೋಗ್ಯಪಡಿಸು ಕರ್ತನೇ. ಮನೆಗಳಿಗೆ ಸಂತೋಷವಾಗಿ ಹೋಗ್ಲಿಕ್ಕಾಗುವಂತ ಸಹಾಯ ಮಾಡು. ಬರುವ 28ನೇ ತಾರೀಕು ಪುನಃ ಬರಲಿಕ್ಕಾಗುವಂತ ಸಹಾಯ ಮಾಡು. ಎಲ್ಲಾ ಸಭೆಗಳಿಂದ ಬರುವಂತ ಯೌವನಸ್ಥರನ್ನ ಬಲಪಡಿಸು ಯೇಸುವೆ. ಯೌವನಸ್ಥರನ್ನ ಕರೆದುಕೊಂಡು ಬಾ ಯೇಸುವಿನ ನಾಮದಲ್ಲಿ. ಆಶೀರ್ವಾದ ಹೊಂದಲಿ ಕರ್ತನೇ, ಬಲಪಡಿಸು. ಗಣವು ಮಾನವ ಸ್ತುತಿ ಸ್ತೋತ್ರವನ್ನು ನಿಮಗೆ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ. ನನ್ನ ಮನವೇ ಗುಣವನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತ್ಮವನ್ನು ಕೀರ್ತಿಸಲಿ. ನನ್ನ ಮನವೇ ಗುಣವನ್ನು ಕೊಂಡಾಡು, ಕರ್ತರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಗುಣವನ್ನು ಕೊಂಡಾಡು. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಜಯಗೊಂಡ ದೇವರಿಗೆ 3 ಸಾರಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶ್ರೇಷ್ಠನಾದ ಯೇಸು, ಅಮೂಲ್ಯನಾಗಿರುವ ಯೇಸು, ಮಾನ್ಯವಾಗಿರುವ ಯೇಸು, ಬೆಳೆಯುಳ್ಳವನಾಗಿರುವ ಯೇಸು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಸಮಾಧಾನದಿಂದ ಮನೆಗೆ ಹೋಗಿ 28ನೇ ತಾರೀಕು ಬರಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಬಲಪಡಿಸಲಿ.